ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆ. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನಾದರೂ ನನ್ನಿ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚೆಚ್ಚಿಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ? ಇವಳೇಕೆ ಈ ರೀತಿ ಪ್ರಿಯತಮೆ, ಏನೋಯ್ತು? ನಿಷ್ಕಾರಣವಾಗಿ ಅವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರಬೇಕು. ಅವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರಬೇಕಾದೆ. ಪಾಂಡವರ ಪಟ್ಟ ಮೈಸಿ ಈ ಭೀಮನ್ ಮನೋನ್ಮಣಿ ವಸುದೇವನೋ ತೊರೆಯು ನಮಗಿರಲ. ವಸುದೇವನೋ ತೊರೆಯು ನಮಗಿರಲು ಬಂದುದಾವುದೇ ಕೊರತೆ. ಪರಮ ವಿಕ್ರಮದಿ ಬಂದು ಪರಿಹರಿಸದಿದ್ದರೆ ಈ ಪ್ರಚಂಡ ಭೀಮ
ಪಡೆ ಮುರಿದು ಮುದ ತರುವೆ ದುರಳ ಸುರಪತಿಯ ಪಡೆ ಮುರಿದು ಮುದ ತರುವೆ ಧರ್ಮದಾಂಡನವರನ್ನು ವಧಿಸದ ಬಿಡೆ ತಲೆಯಲ್ಲಿ ಸುಮತ ಧರ್ಮದಾಂಡನವರನ್ನು ವಧಿಸದ ಬಿಡೆ ತಲೆಯಲ್ಲಿ ಪಡೆ ತಟ್ಟಿ ಕುಡಿ ಗಟ್ಟಿ ಚಿರನೆತ್ತಿರುವೆ ತಟ್ಟಿ ಕುಡಿ ಗಟ್ಟಿ ಚಿರನೆತ್ತಿರುವೆ ವಿಪಿನ ವಾಸ ಭವನೆಯ ಮನೆಯುಗನೆ ತರುಣಿಯೇ ವಿಪಿನ ವಾಸ ಭವನೆಯ ಮನೆಯುಗನೆ ತರುಣಿಯೇ ಪ್ರಬಲದರದ ವಂದನೆ ಹೃದಯವನ್ನು ಸೀಳಿದೆ ಪ್ರಬಲದರದ ವಂದನೆ ಹೃದಯವನ್ನು ಸೀಳಿದೆ ಕಡೆ ಕಟ್ಟಿ ಕುಡಿ ಕಟ್ಟಿ ಚಿರನೆತ್ತಿರುವೆ ಕಡೆ ತಟ್ಟಿ ಕುಡಿ ಕಟ್ಟಿ ಚಿರನೆತ್ತಿರುವೆ ಇವಳೇಕೆ ಈ ರೀತಿ ಚಿಂತಾಕ್ರಾಂತಳಾಗಿ ನಿಂತಿರುವಳಲ್ಲ ಪ್ರಿಯತಮೇ ಏನೋಯ್ತು ಏನೋಯ್ತು ನಿಷ್ಕಾರಣವಾಗಿ ಹೇಳ್ತಿರುವೆಯಲ್ಲ ನನಗೆ ತಿಳಿಸಬಹುದೇ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ ನೀವಾದರೂ ಪುರುಷರು ನಿಮ್ಮನ್ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡು ಸ್ತ್ರೀಯರ ವಿಚಾರವು ಹಾಗಲ್ಲ ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು ವಿಧಾತ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಭಗವತ್ ಸ್ವರೂಪಿಗಳ ಋಷಿಗಳ ಆಜ್ಞೆ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮಿಷಗಳೇ ಆಜ್ಞೆ ಮಾಡಿದ್ರಲ್ಲವೇ ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು ಹಣ್ಣನ ಒಂದು ದಿನದಿಂದಾದ ವಿವೇಕದ ಈ ನಿಂದನೆಯು ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ ಪ್ರಿಯತಮೇ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾವು ಎಷ್ಟೋ ಬಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿವೆ ಅದು ಆಗಿ ಹೋಯಿತು ಈ ದಿನ ಈಗೇಕಾಗಿರವೆ ನೀನು ತಿಳಿಸಬಾರದೆ ತಿಳಿಸುವೆನು ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾ ಧಾರಕರಲ್ಲವೇ ನಾನೀಗ ಯಾರು ಅಗ್ಧಧಾರಕರು ಅಲ್ಲ ಹಾಗಾದ್ರೆ ತಿಳಿಸುವೆನು ಕೇಳಿ ಈ ದಿನ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯು ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದರು ಇನ್ನೇನು ಸಂಧಿಯಾಗುವುದು ಈಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆ ಎಷ್ಟೇ ಎಂದು ಉಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾದಂತೆ ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು ಇನ್ನಾರು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಭಕ್ತನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾವು ತಿಳಿದಿದ್ದೆ ಪೌಚೋಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಏನೆಂದು ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು ಬಪ್ಪು ಪೌಚೋಲಿ ಬಪ್ಪು ಜಾನೆ ಮುತ್ತಾಡುವೆನು ಮಾರೇ
ಪಡೆಯುತ್ತದೆ ಕೊಡುವಂತವನೇ ನಾಗವಗೈದೆ ಪ್ರಮಾದ ಋತುಗಳ ಪಡೆಯುತ್ತದೆ ಕೊಡುವಂತವನೇ ನಾಗವಗೈದೆ ಗುರುಳ ಗುರುಜಾತನ ತೊಡೆಯನ್ನು ಮುರಿದು ಗುರುಳ ಗುರುಜಾತನ ತೊಡೆಯನ್ನು ಮುರಿದು ನಿನ್ನಯ ಸೇಡನ್ನು ತೀರಿಸುವೆನು ಮುದ್ದಾಡುವೆನು ಬಾರಿ ಭೀಮನ ಪ್ರೀತಿಯ ರೋಣಿಯು ನೀನೆ ಭೀಮನ ಪ್ರೀತಿಯ ರೋಣಿಯು ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬೋರೆ ಬಾಪು ಪಂತೋನಿ ಬಾಪು ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ ಚತುರಳು ಮಹಾ ಚತುರಳು ಅಲ್ಲವೇ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ಪ್ರಾಣಕಾಂತಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದಯ ಮನಕ್ಕಿಲ್ಲದಿರದಿರ ಪ್ರಮದಯ ಮನಕ್ಕಿಲ್ಲದಿರವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಮನಮುದಿಸುವ ಮಧುಹಾಸ ವಿಲಾಸ ಪ್ರಾಣೇಶ್ವರ ಮನಮುದಿಸುವ ಮಧುಹಾಸ ವಿಲಾಸ ಕೌರವ ಶಿರವ ಧರಿಯೊಳು ನೀನು ಪ್ರಾಣೇಶ್ವರ ಪ್ರಾಣಕಾಂತಿ ಕೌರವ ಶಿರವ ಧರಿಯೊಳು ನೀನು ಪ್ರಾಣೇಶ್ವರ ಪ್ರಾಣಕಾಂತಿ ಪ್ರಿಯೋತ್ತಮ ಪ್ರಿಯೋತ್ತಮಳೆ ಆಹಾ. ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ಪ್ರಾಣಕಾಂತಿ ಅದಕ್ಕಿನ್ನು ಸಮಯ ಸಮಯವಿರುವುದಲ್ಲವೇ ಹೌದು ತುಂಬಾ ಅಲ್ಲವೇ? ಸಮಯವಿರುವುದು ಹಾಗಾದ್ರೆ ಇಷ್ಟೊಂದು ಆತುರವೇಕೆ ಆಗಬಹುದು ಪ್ರೇಯಸಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದಯ ಮನಕ್ಕಿಲ್ಲದಿರವಿರಾಮ ಪ್ರಾಣೇಶ್ವರ ಪ್ರಾಣಕಾಂತಿ ಪ್ರಮದಯ ಮನಕ್ಕಿಲ್ಲದಿರವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಪ್ರಾಣೇಶ್ವರ ಪ್ರಾಣಕಾಂತಿ ಪ್ರಿಯೋತ್ತಮ
ಹಿಂದೊಂದು ದಿನ ಈನನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಪ್ರಿಯ ತಾವೇ ಸಂಬೋಧಿಸಿದಿರಿ ಮತ್ತು ಹೇಳಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞ ವಾಕ್ಯಗಳನ್ನು ಕೇಳಲು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರತಿಜ್ಞೆ. ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನು ಇಚ್ಛಿಸಿದರೆ ಏನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಸುಮ್ಮನೆ ನನ್ನನ್ನು ಕೇಳಿಸಬೇಡ ಪಂಚೋಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗರು. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನೋಡುವೆನು. ಧರ್ಮಪರಾಯಣನು ಆದ ಯುಧಿಷ್ಠಿರನು ದುರ್ಯೋಧನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ಪಾಂಚಾಲಿ, ಆದರೆ ನಾನು ಮಾತ್ರ ಒಂದು ಕ್ಷಣವೂ ಸಹಿಸಲಾರೆ. ನೀನು ಫಸ್ಟ್ ನಾನು ಹೇಳ್ತೀನಿ. ನೋಡೋ ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಹೋಗರಿತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನೀನೇ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಪಾರ್ಥ, ಈ ಬಾರಿ ಭೀಮನ ಕೋಪಕ್ಕೆ ದ್ರೌಪದಿಯು ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಈ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಭೀಮಸೇನ, ಪ್ರಿಯ ಸಹೋದರ, ನನ್ನಲ್ಲೇ ಕೋಪವೇ ಭೀಮಸೇನ? ಪಾಂಚಾಲಿ, ಅಣ್ಣನೇಕೆ ಕೋಪಗ್ರಸ್ತನಾಗಿರುವನು? ಏಕೆ? ಈ ನನ್ನ ಬಿರಿಗೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ಹೇಳಬೇಕೆಂದಿದ್ದನು. ಅದನ್ನೀಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಸಹ್ಯವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ನಾನು ಮಾತ್ರ ಚೈತಲಾರೆ. ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಪಾಂಡುರಾಜೇಂದ್ರನು ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಮಾತ್ರ ಕ್ಷಯಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನು ಆಗಲಿ, ಅರ್ಜುನನ ಸಹಾಯವನ್ನು ಆಗಲಿ, ನಾನೇನನ್ನೂ ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ತಲೆಯಲ್ಲಿರಲು ಬಿಡುವೆನೆ. ಅವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ಮೆಟ್ಟಿಕೊಳ್ಳುವೆ, ಮೆಟ್ಟಿಕೊಳ್ಳುವೆ. ಹುಟ್ಟಿದವನ ಮೆಟ್ಟಿಕೊಳ್ಳುವೆ, ಮೆಟ್ಟಿಕೊಳ್ಳುವೆ. ರಣದೊಳವರ ನಾನು ಮತ್ತು ಈ ನನ್ನ ಗದೆ ಏಳೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಿ ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನನ್ನಲ್ಲಿ ಕೋಪವೇ ಸಹೋದರ? ಏತರ ನಡೆತೆ
ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೇತಕ್ಕೆ ಕರ್ಮಕ್ಕೆ ಭಾಗಿಗಳಾಗುವಿರೇತಕ್ಕೆ ಏತರ ನೆನೆದೆ ಪ್ರೀತಿ ಸಹೋದರ ಆತುರದೆ ಫಲ ವೇಣಿಹುದೈ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ನಾವು ಯುದ್ಧವನ್ನು ಹೂಡುವುದು ನಮಗೆ ಅದು ಅನುಚಿತವಲ್ಲ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಎಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ನಮ್ಮ ವಿಚಾರಕ್ಕಾಗಿ ದುಃಖ ಪಡಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನ ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನಿ ಕೋಲಾಹಲ? ಅರ್ಜುನ, ನಾನು ಹೇಳುವೆನು, ಈ ಸಂಧಿಯ ಪ್ರಸ್ತಾಪಗಳನ್ನು ಕೇಳುವುದರಿಂದ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಂದ ಸಂಧಿ ವಿಚಾರವನ್ನು ತಿಳಿದ ಬಳಿಕ ತಮ್ಮಿಚ್ಛೆಯಂತೆ ತಾವು ನಡೆಯಬಹುದಲ್ಲವೇ? ವಿಜಯಶಾಲಿಗಳಾಗಿ ಧರ್ಮನಂದನ. ಭೀಮಸೇನ, ವಾಸುದೇವ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೂ ವಂದನೆಗಳಯ್ಯ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಅಂದರೆ ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪೂಜ್ಯರಾದ ದೇವಕಿ ನಂದನ ದೇವ ಜನಾರ್ದನ ದೇವಕಿ ನಂದನ ದೇವ ಜನಾರ್ದನ ನವಪಾದಯುಗಳಿಗೆ ನಮಿಸಿನ ಬೇಡುವೆ. ನವಪಾದಯುಗಳಿಗೆ ನಮಿಸಿನ ಬೇಡುವೆ. ದೇವಕಿ ನಂದನ ಇಂದು ಕೌರವರಳು ಸಂಧಿಯ ಗೈರೆಯ ಇಂದು ಕೌರವರಳು ಸಂಧಿಯ ಗೈದೆಯ ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವು. ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವು. ಪರಮ ಕೃಪಾಳುವೆ ಕೊರು ಪಾಂಡವರಿಗೆ ಪರಮ ಕೃಪಾಳುವೆ ಕೊರು ಪಾಂಡವರಿಗೆ ಪರಮ ಸಖ್ಯವನ್ನು ವಿವರಿಸಿ ಬಂದೆಯ. ಪರಮ ಸಖ್ಯವನ್ನು ವಿವರಿಸಿ ಬಂದೆಯ.
ವಿಷಯವೇನಾಯಿತು? ಧರ್ಮನಂದನ, ಓದವರ್ಯಾರು? ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ನನ್ನನ್ನು ವಿಧ ವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಗೆ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನಯ್ಯ. ಸಂಧಿಯ ವಿಚಾರವೂ ನಡೆಯುತ್ತಷ್ಟೇ? ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇಲ್ಲಿರುವುದು ನನಗಿನ್ನು ಸಮಯವಿಲ್ಲ. ಅವರಿಚ್ಚಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಅಣ್ಣನ ಮಾತು ಮುಗಿಯಲಿ. ನಿನ್ನ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಹಗ್ಗ ಜನಾಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟು. ಅರ್ಜುನ, ಈ ಸಂಧಿಯ ಸುದ್ದಿಯಿಂದ ನಮ್ಮ ಐವರಿಗೂ ಬಳೆ ತೊಡೆಸಲು ಅಳವಡಿಸುತ್ತಿರುವೆ. ಯಾದವ ಅರ್ಜುನಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ಎಲ್ಲವನ್ನೂ ಕೇಳು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಈ ಸ್ವಾಭಿಮಾನ ಶೂನ್ಯ ಸಂಧಿಯ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು, ಸ್ವಯಂ ಧೃತರಾಷ್ಟ್ರನೂ ಸಹ ಒಪ್ಪಿದನು. ನನಗಿನ್ನು ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಯಿತು, ಅದನ್ನು ಸಾಧಿಸಿದೆ. ನಾನಿನ್ನು ಹೇಳುವೆನು. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರದ ಫಲವನ್ನು ನೀವೇ ಭುಜಿಸಿರಿ. ಈ ಭೀಮನೋದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಅಗ್ಧಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದಾದರೂ ಹೇಗೆ ಸಾಧ್ಯವಾಗುತ್ತಿತ್ತಯ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಅರ್ಥವಾಯಿತೇ? ಕೃಷ್ಣ, ಈ ಸಂಧಿಯ ಸುದ್ದಿಯ ನನಗೆ ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರುಳ ದುರಂಕಾರಿ ದುರ್ಮದ ದುರ್ಮಾದಾಂತರ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕೂರಬೇಕು. ಇಲ್ಲ, ನಿಂತಂತೆಯೇ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದೇ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಬಂದು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಎಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಬಂದು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೇನು ಪ್ರಿಯ? ಕೃಷ್ಣ, ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ವಾಸುದೇವ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಯ್ತು ಪರಮ.
ಭೀಮಸೇನ, ನಾನು ಹೇಳುವ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಈ ಹಗ್ಗದಿಂದ ಈ ಭೀಮನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿರೇ. ಸಂತಪಿಸುವೆ ಏಕೆ ಸೋದರಿ, ಸೋದರಿ. ಕುರು ರಾಜಸಭೆಯಲ್ಲಿ ದುರುಳ ದುಶ್ಯಾಸನ ಸೀರೆಯ ಸೆಳೆಯೇ ಮೊರೆಯಿಡುತ್ತಾ. ಕುರು ರಾಜಸಭೆಯಲ್ಲಿ ಸೀರೆಯ ಸೆಳೆಯೇ ಮೊರೆಯಿಡುತ್ತಾ. ಒರೆಯೋ ಕೃಷ್ಣ 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 ಎಂದು ಪೊರೆಯೋ ಕೃಷ್ಣ 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 ಎಂದು ಒರೆದ ಪಾಲ ನಿನ್ನ ಸಲಹಿದೇನೆ ತಂಗಿ. ಒರೆದ ಪಾಲ ನಿನ್ನ ಸಲಹಿದೇನೆ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿಗೆ. ಸಂತಪಿಸುವೆ ಏಕೆ ಸೋದರಿ, ಸೋದರಿ. ದುರುಳ ದುಶ್ಯಾಸನ ಕರುಳನು ಭಾಗಿಸುವೆ. ತಾಯಿ, ದುರುಳ ದುಶ್ಯಾಸನ ಕರುಳನು ಭಾಗಿಸುವೆ. ಪಾಪಿ ದುರ್ಯೋಧನನ ತೊಡೆಯನು ಮುರಿಸುವೆ. ಪಾಪಿ ದುರ್ಯೋಧನನ ತೊಡೆಯನು ಮುರಿಸುವೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿರೇ. ಸಂತಪಿಸುವೆ ಏಕೆ ಸೋದರಿ, ಸೋದರಿ. ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ಈ ಭೀಮನ ಕರಗಳನ್ನು ಬಂಧಿಸುವುದು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ನಾನು ಹೇಳುವ ಆ ಪ್ರಿಯ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಸರಿಯೇ? ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನೀವು ಹೇಳಿದ ಮೇಲೆ ನಾನು ಬಿಡುವುದುಂಟೆ ಪ್ರಾಣೇಶ್ವರ. ಜೋರ ಕಡ್ಕಿರ್ತದೆ. ದೃಪದ, ಅಣ್ಣ, ಧರ್ಮರಾಯ, ಪರಮಾತ್ಮ, ಅರ್ಜುನ, ವಾಸುದೇವ, ಈಗ ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು
ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನವಾಗಿ ಯಾರು 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 ಆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಹರಿ ಪರಿ ಕೈದವ ದುರ್ಳನವನ ಪರಿ ಕೈದವ ಅವನ ಹರಿ ಪರಿ ಕೈದವ ಚರಣ ನೋಡಿದ ಜಗಪತಿ ಗುರುಪತಿ ಹೇಳಿಯನ ವಸುದೇವ ಚರಣ ನೋಡಿದ ಜಗಪತಿ ಗುರುಪತಿ ಹೇಳಿಯನ ಹೋಗಿ ಪರಿ ಕೈದವ ದುರ್ಳನವ ನೋಡಿ ಪರಿ ಕೈದವ ದುರ್ಳನವ ನೋಡಿ ಪರಿ ಕೈದವ ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಇಂತಹ ಕಾರ್ಯವನ್ನು ಮಾಡದು. ಇಂತಹ ಸಾಧನೆ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ ಭೀಮಸೇನ? ಯೋಗ್ಯತೆನಿ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ವಾಸುದೇವನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಕೊಂದಕ್ಕೆ ಅವರನ್ನು ಈ ರೀತಿ ಅಪಮಾನಗೊಳಿಸಿದ್ದಾರೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನ್ನು ಸಂಧಾನಕ್ಕೆ ಕೊಟ್ಟ ಕೊನೆಯ ಉತ್ತರವನ್ನು ಹೇಳುವೆನು ಕೇಳು. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ ಎಂದು ತನ್ನ ಕೊನೆಯ ಸಂದೇಶವನ್ನು ತಿಳಿಸಿದನು ಭೀಮಸೇನ. ಕೃಷ್ಣ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದುವೇ ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ವಿಫಲನ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ಸಂಧಿಗಾಗಿ ಎಷ್ಟು ಪ್ರಯತ್ನ ಪಟ್ಟಿರುವೆನೆಂದು. ಯೋಗ್ಯತೆನಿ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ನೀನು ಹೋದರೂ ನನ್ನ ಕೈಗಳನ್ನು ಬಿಡಿಸು. ಧನಂಜಯ ನೀನು ಹೋದರೂ ನನ್ನ ಕೈಗಳನ್ನು ಬಿಡಿಸು. ವಾಸುದೇವ ಈಗೋ ನಿನಗೆ ನಮಸ್ಕರಿಸುವನು. ನೀನು ಹೋದರೂ ನನ್ನ ಕೈಗಳನ್ನು ಬಿಡಿಸು. ಅವರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಗದೆ? ಈ ಭೂಮಿ ನನಗೆ ಅಡಗಿದೆ. ಮುಷ್ಟಿರವರನ್ನು ತಪ್ಪದ ಮಾಸ್ಕರಿಯಲಿ ಕೊಡಗಿದೆ. ಈ ಭೂಮಿ ನನಗೆ ಅಡಗಿದೆ. ಮುಷ್ಟಿರವರನ್ನು ತಪ್ಪದ ಮಾಸ್ಕರಿಯಲಿ ಕಡಿಯನ್ನು ಬಿಡಲು ಕಡಿಯನ್ನು ಬಿಡಲು ಗೌರವನ ಪರಿಗಣಿಸಿ ಹೋದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಪಾಪ ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ಕಣ್ಣೀರುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನೀ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈ ದಿನ ಯುದ್ಧ ಸನ್ನತನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡಿದರು.
ಇದಕ್ಕೆ ನಿನ್ನ ಪಾದವೇ ಸಾಕ್ತೀನಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್.